ತಮಿಳುನಾಡು ಡಿಎಂಕೆ ಸರ್ಕಾರ ಕೆಳಗಿಳಿಯುವವರೆಗೆ ಶೂ ಧರಿಸಲ್ಲ. ಸಿಎಂ ಸ್ಟಾಲಿನ್ ಸರ್ಕಾರದ ವಿರುದ್ಧ ಅಣ್ಣಾಮಲೈ ಸಮರ ಸಾರಿದ್ದಾರೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಶಪಥ ಮಾಡಿದ್ದಾರೆ. ನಾನು ಶೂ ಧರಿಸಲ್ಲ. ತಮಿಳುನಾಡು ಡಿಎಂಕೆ ಸರ್ಕಾರ ಕೆಳಗಿಳಿಯುವವರೆಗೂ ನಾನು ಶೂ ಧರಿಸಲ್ಲ ಅಂತ ಶಪಥ ಮಾಡಿದ ಅಣ್ಣಾಮಲೈ ಸ್ಟಾಲಿನ್ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿರುವ ಬಿಜೆಪಿ ವಿದ್ಯಾರ್ಥಿನಿಯ ಲೈಂಗಿಕ ಕಿರುಕುಳ ಪ್ರಕರಣದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಣ್ಣಾ ವಿಶ್ವವಿದ್ಯಾಲಯದಲ್ಲಿ ನಡೆದಿದ್ದ ಲೈಂಗಿಕ ಕಿರುಕುಳ ಪ್ರಕರಣ ಯುವತಿಯ ವಿವರ ಸಾರ್ವಜನಿಕಗೊಳಿಸಿದ್ದ ತಮಿಳುನಾಡು ಪೊಲೀಸರು. ತಮಿಳುನಾಡಿನ ಪೊಲೀಸರ ನಡೆಯ ವಿರುದ್ಧ ಅಣ್ಣಾಮಲೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಯುವತಿಯ ಪರ ಪ್ರತಿಭಟನೆ ನಡೆಸಿದ್ದ ಬಿಜೆಪಿ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಭಟನಾಕಾರರ ಬಂಧಿಸುತ್ತಿರುವ ಪೊಲೀಸರು, ಮನೆಯಿಂದ ಹೊರಗೆ ಹೋರಾಟಕ್ಕೆ ಪ್ಲಾನ್ ರೂಪಿಸಿರುವ ಅಣ್ಣಾಮಲೈ 6 ಬಾರಿ ಚಾಟಿ ಏಟು ಹೊಡೆದುಕೊಂಡು ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ. ತಮಿಳುನಾಡು ಡಿಎಂಕೆ ಸರ್ಕಾರ ಕೆಳಗಿಳಿಯುವವರೆಗೂ ನಾನು ಶೂ ಧರಿಸಲ್ಲ. ಸಿಎಂ ಸ್ಟಾಲಿನ್ ಸರ್ಕಾರದ ವಿರುದ್ಧ ಅಣ್ಣಾಮಲೈ ರೊಚ್ಚಿಗೆದ್ದಿದ್ದಾರೆ. ಸಿಎಂ ಸ್ಟಾಲಿನ್ ಸರ್ಕಾರದ ವಿರುದ್ಧ ಅಣ್ಣಾಮಲೈ ಸಮರ ಸಾರಿದ್ದು, ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಶಪಥ ಮಾಡಿದ್ದಾರೆ. ನಾನು ಈ ಒಂದು ಸರ್ಕಾರ ಕೆಳಗಿಳಿಯುವವರೆಗೂ ಶೂ ಧರಿಸಲ್ಲ ಅಂತ ಶಪಥ ಮಾಡಿದ್ದಾರೆ. ಸ್ಟಾಲಿನ್ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹೋರಾಟಕ್ಕಿಳಿದಿದ್ದು, ವಿದ್ಯಾರ್ಥಿನಿಯ ಲೈಂಗಿಕ ಕಿರುಕುಳ ಪ್ರಕರಣದ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಅಣ್ಣಾ ವಿಶ್ವವಿದ್ಯಾಲಯದಲ್ಲಿ ನಡೆದಿದ್ದ ಲೈಂಗಿಕ ಕಿರುಕುಳ ಪ್ರಕರಣ ಯುವತಿಯ ವಿವರ ಸಾರ್ವಜನಿಕಗೊಳಿಸಿದ್ದ ಪೊಲೀಸರು. ತಮಿಳುನಾಡಿನ ಪೊಲೀಸರ ನಡೆಯ ವಿರುದ್ಧ ಅಣ್ಣಾಮಲೈ ರೊಚ್ಚಿಗೆದ್ದಿದ್ದಾರೆ. ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಯುವತಿಯ ಪರ ಪ್ರತಿಭಟನೆ ನಡೆಸಿದ್ದ ಬಿಜೆಪಿಯ ರಾಜ್ಯಾಧ್ಯಕ್ಷ, ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಭಟನಾಕಾರರ ಬಂಧಿಸುತ್ತಿರುವ ಪೊಲೀಸರು, ಮನೆಯಿಂದ ಹೊರಗೆ ಹೋರಾಟಕ್ಕೆ ಪ್ಲಾನ್ ರೂಪಿಸಿರುವ ಅಣ್ಣಾಮಲೈ 6 ಬಾರಿ ಚಾಟಿ ಏಟು ಹೊಡೆದುಕೊಂಡು ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ. ಸಿಎಂ ಸ್ಟಾಲಿನ್ ಸರ್ಕಾರದ ವಿರುದ್ಧ ಅಣ್ಣಾಮಲೈ ಸಮರ ಸಾರಿದ್ದಾರೆ. ಇನ್ಮುಂದೆ ಶೂ ಧರಿಸಲ್ಲ. ಅಣ್ಣಾಮಲೈ ಶಪಥ ಮಾಡಿದ್ದು, ಸಿಎಂ ಸ್ಟಾಲಿನ್ ಸರ್ಕಾರ ಇಳಿಯುವವರೆಗೂ ನಾನು ಶೂ ಧರಿಸಲ್ಲ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಶಪಥ ಮಾಡಿದ್ದಾರೆ. ಸ್ಟಾಲಿನ್ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ವಿದ್ಯಾರ್ಥಿನಿಯ ಲೈಂಗಿಕ ಕಿರುಕುಳ ಪ್ರಕರಣದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಣ್ಣಾ ವಿಶ್ವವಿದ್ಯಾಲಯದಲ್ಲಿ ನಡೆದಿದ್ದ ಲೈಂಗಿಕ ಕಿರುಕುಳ ಪ್ರಕರಣ ಯುವತಿಯ ವಿವರವನ್ನು ಸಾರ್ವಜನಿಕಗೊಳಿಸಿದ್ದ ತಮಿಳುನಾಡು ಪೊಲೀಸರು. ತಮಿಳುನಾಡಿನ ಪೊಲೀಸರ ನಡೆಯ ವಿರುದ್ಧ ಅಣ್ಣಾಮಲೈ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಯುವತಿಯ ಪರ ಪ್ರತಿಭಟನೆ ನಡೆಸಿದ್ದ ಬಿಜೆಪಿ, ಸಾರ್ವಜನಿಕ ಸ್ಥಳಗಳಲ್ಲಿ ಹೋರಾಟಗಾರರನ್ನ ಬಂಧಿಸುತ್ತಿರುವ ಪೊಲೀಸರು, ಮನೆಯಿಂದ ಹೊರಗೆ ಹೋರಾಟಕ್ಕೆ ಪ್ಲಾನ್ ರೂಪಿಸಿರುವ ಅಣ್ಣಾಮಲೈ 6 ಬಾರಿ ಚಾಟಿ ಏಟು ಹೊಡೆದುಕೊಂಡು ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ. ತಮಿಳುನಾಡು ಡಿಎಂಕೆ ಸರ್ಕಾರದ ವಿರುದ್ಧ ರೋಷಾಗ್ನಿ ತೋರಿದ್ದಾರೆ. ಡಿಎಂಕೆ ಸರ್ಕಾರ ಕೆಳಗಿಳಿಯುವವರೆಗೂ ಶೂ ಧರಿಸಲ್ಲ ಅಂತ ಶಪಥ ಮಾಡಿದ್ದಾರೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಸ್ಟಾಲಿನ್ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ವಿದ್ಯಾರ್ಥಿನಿಯ ಲೈಂಗಿಕ ಕಿರುಕುಳ ಪ್ರಕರಣದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಣ್ಣಾ ವಿಶ್ವವಿದ್ಯಾಲಯದಲ್ಲಿ ನಡೆದಿದ್ದ ಲೈಂಗಿಕ ಕಿರುಕುಳ ಪ್ರಕರಣ ಯುವತಿಯ ವಿವರ ಸಾರ್ವಜನಿಕಗೊಳಿಸಿದ್ದ ತಮಿಳುನಾಡು ಪೊಲೀಸರು. ಈ ಹಿನ್ನೆಲೆಯಲ್ಲಿ ಅಣ್ಣಾಮಲೈ ಆಕ್ರೋಶ ವ್ಯಕ್ತಪಡಿಸಿದ್ದು, ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಯುವತಿಯ ಪರ ಪ್ರತಿಭಟನೆ ನಡೆಸಿದ್ದ ಬಿಜೆಪಿ ಪೊಲೀಸರ ನಡೆಯ ವಿರುದ್ಧ ಈಗ ರೊಚ್ಚಿಗೆದ್ದಿದ್ದಾರೆ ಅಣ್ಣಾಮಲೈ. ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಭಟನಾಕಾರರ ಬಂಧಿಸುತ್ತಿರುವ ಪೊಲೀಸರು, ಮನೆಯಿಂದ ಹೊರಗೆ ಹೋರಾಟಕ್ಕೆ ಪ್ಲಾನ್ ರೂಪಿಸಿರುವ ಅಣ್ಣಾಮಲೈ 6 ಬಾರಿ ಚಾಟಿ ಏಟು ಹೊಡೆದುಕೊಂಡು ಪ್ರತಿಭಟನೆ. நான் அவங்கள்ட்ட சொன்ன மாதிரி செருப்பி கழட்டிடுறேன். திமுக ஆட்சியிலிருந்து போற வரைக்கும் வெறுங்கால மக்கள்கிட்ட கோரிக்கை வைக்கிறோம். நீங்க பாத்துங்க, நாங்க திரும்பி எலெக்ஷன் பணம் எல்லாம் கொடுக்க போறோம். நீ 1000 கோடி கொடு, வீழ்த்திறக்கு எல்லாம் பணம் கொடுக்காம தான் மறுபடியும் எலெக்ஷன் நிற்போம். என்ன வேணுமோ பண்ணி இனி செருப்பு போடுறது கிடையாது. திமுக ஆட்சியிலிருந்து வெளியே போற வரைக்கும் வெறுங்கால் தான். இன்னி பாத்துக்கலாம், வாங்க இறங்கும். சும்மா அந்த வடக்கு தெற்கு வடக்கு ஏதோ ஒரு இடத்துல நிப்போம். 234 தொகுதி இருக்குல்ல, மக்கள் நம்பி நிப்போம். பாத்துக்குவாங்க. ஆனா நாளைக்கு கோவையில என்னோட இல்லத்திற்கு முன்பு இது நடக்கும். நம்ம செய்தி தொடர்பாளர் சொல்லிடுவாங்க. 10 மணிக்கு சரியாக. நன்றி.